ಸಂತೋಷ ಆಗ್ತಾ ಇದೆ. ನಾನು ಸಿನಿಮಾ ಮುಂಚೆನೇ ನೋಡಿದ್ದೆ, ಇವತ್ತು ಕೂತ್ಕೊಂಡು ಥಿಯೇಟ್ರಲ್ಲಿ ಯಾರು ಅಳ್ತಿದ್ದಾರೆ ಯಾರು ಅಳ್ತಿಲ್ಲ, ಯಾರಿಗೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂತ ನೋಡ್ತಿದ್ದೆ. ತುಂಬ ಹೆಮ್ಮೆ ಆಗುತ್ತೆ, ಸಕ್ಕದಾಗಿ ಮಾಡಿದ್ದಾನೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಎಷ್ಟು ಸತಿ ನೋಡಿದ್ರು ತುಂಬ ಕಂಟ್ರೋಲ್ ಮಾಡ್ಕೊಬೇಕು ಎಮೋಷನ್ಸ್ನ ತಡೆಯೋಕ್ಕೆ ಈ ಸಿನಿಮಾಲ್ಲಿ. ಖುಷಿಯಾಗಿ ಸ್ಟಾರ್ಟ್ ಆಗಿ ಒಂದು ಬ್ಯೂಟಿಫುಲ್ ಒಂದು ಫೀಲಿಂಗಿಂದ ಎಂಡ್ ಆಗುತ್ತೆ. ವೆರಿ ಪ್ರೌಡ್. ಇಡೀ ತಂಡ ಅದ್ಭುತವಾದ ಒಂದು ಸಿನಿಮಾನ ಮಾಡಿದ್ದಾರೆ. ಇನ್ನೊಂದು ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ. ಇಷ್ಟೇ ಚೆನ್ನಾಗಿ ಮಾಡಲಿ. ಏನಿದ್ರು ನಾನು ಯಾವಾಗಲೂ ಹಿಂಗೆ ಪಕ್ಕದಲ್ಲಿ ನಿಂತಿರ್ತೀನಿ. ಈ ಹಿಂದೆ ನೀವೇ ನಮಗೆ ಬೈಟ್ ಕೊಟ್ಟಾಗ ಹೇಳಿದ್ದೆ, ತಮ್ಮ ಸಿನಿಮಾ ಬಗ್ಗೆ ಮಾತಾಡಲ್ಲ ಅಂದಾಗ ತಮ್ಮ ಬೈತಾ ಇದ್ದ ಅಂತ ಹೇಳಿ. ಸೊ ಇವತ್ತು ಹೊಗಳ್ತಾ ಇದ್ದೀರಾ. ಅದೇ, ನಾನು ಯೂಶಲಾಗಿ ಒಂದು ಸಿನಿಮಾ ಒಂದು ಕೆಲಸ ನೋಡಿದಾಗ ಈ ಅಣ್ಣಂದಿರದು ದಿಮಾಕ್ ಇರುತ್ತಲ್ಲ, ತಪ್ಪು ಹಿಡಿದು ಬೈಯೋದು. ಬಟ್ ಇಲ್ಲಿ ಆ ಚಾನ್ಸೇ ಕೊಡಲಿಲ್ಲ. ಅವನು ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದಾನೆ. ಅದೇ ಅಲ್ಲ, ನನ್ನ ಬೇರೆ ನಿರ್ದೇಶಕರು, ನಮ್ಮ ಕಲೆಯವರು, ಚೀತಾ, ಇಡೀ ತಂಡ ಎಲ್ಲ ಬಂದಿದ್ರು. ಯಾರ್ಯಾರು ತಂದೆನ ತುಂಬ ಇಷ್ಟಪಡ್ತಾರೆ, ಇಲ್ಲ ಫ್ಯಾಮಿಲಿ ವ್ಯಾಲ್ಯೂಸ್ ಯಾರಿಗೆ ಗೊತ್ತಿರುತ್ತೆ, ಇಲ್ಲ ತಂದೆ ತಾಯಿ ಹೇಗೆ ಬೆಳೆಸಿರ್ತಾರೆ, ಅವ್ರಿಗೆಲ್ಲ ಈ ಸಿನಿಮಾ ತುಂಬ ಚೆನ್ನಾಗಿ ಕರೆಕ್ಟ್ ಆಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ. ಯೂಶಲಿ ಹೆಣ್ಮಕ್ಳೇ ತಂದೆಗಳಿಗೆ ತುಂಬ ಕ್ಲೋಸು. ಬಟ್ ಇಲ್ಲಿ ಒಬ್ಬ ಮಗನೂ ತಂದೆಗೆ ಅಷ್ಟೇ ಕ್ಲೋಸ್ ಆಗಿರ್ಬೋದು, ಅಷ್ಟೇ ಪ್ರೀತಿ ಇರ್ಬೋದು ಅಂತ ಈ ಸಿನಿಮಾಲಿ ತೋರಿಸಿದ್ದಾರೆ. ಬೆಸ್ಟ್ ಆಫ್ ಲಕ್, ಒಳ್ಳೆಯದಾಗಲಿ. ಇಬ್ರು ಬರ್ಬೇಕು ಆ್ಯಕ್ಚುಲಿ ಮುಂದೆ. ಸೀರಿಯಸ್ಲಿ ಎಷ್ಟು ಹೆಮ್ಮೆ ಆಗ್ತಿದೆ ಅಂದರೆ, ಇಬ್ರದ್ದು ಕೆಮಿಸ್ಟ್ರಿ ಇರಲಿ, ರಂಗ ಆ್ಯಂಡ್ ರಘು ಸರ್ದು ಇರಲಿ, ಅಳಿಸ್ಬಿಟ್ಟು ಹಿ ಮೇಡ್ ಮೀ ಕ್ರೈ ಅಗೇನ್. ಬಟ್ ನಾನು ಮುಂಚೆನೂ ನೋಡಿದ್ದೀವಿ. ಆ್ಯಂಡ್ ಆಲ್ವೇಸ್ ಮೇಂಟೈನ್ ರಿಲೇಷನ್ಶಿಪ್ಸ್, ಫ್ರೆಂಡ್ಶಿಪ್ಸ್ ಆಗಿರಲಿ, ರಿಲೇಷನ್ಶಿಪ್ಸ್ ಆಗಿರಲಿ. You will have such a good feeling when you come back to the film. I'm so proud. Thank you. Bye-bye.